ಆ್ಯಕ್ಚುಲಿ ಆ ಥರ ಏನೂ ಕನಸಿಲ್ಲ. ನನಗೆ ಸಿನಿಮಾ ಮಾಡಬೇಕು ಅನ್ನೋ ಕನಸಷ್ಟೇ ಇದ್ದಿದ್ದು ನನಗೆ. ಅದು ಕನಸು ಅಲ್ಲ. ನಾನು ತಪಸ್ಸು ಅಂತ ಯಾಕೆ ಹೇಳ್ತೀನಿ ಅಂದರೆ ಕನಸಿಗೆ ಮೀರಿದ್ದದು. ಕನಸು ಒಂದು ಮಟ್ಟದಲ್ಲಿ ಹೋದರೆ ಅದು ಮುಗ್ದೋಗ್ಬಿಡುತ್ತೆ. ಇದು ಕನಸಲ್ಲ ಇದು. ಸೊ ನನಗೆ ಅದಕ್ಕೂ ಮೀರಿದ್ದು ಸಿನಿಮಾ ಮಾಡಬೇಕು ಅನ್ನೋದು. ನನಗೆ ಇಂಥವ್ರ ಜೊತೆ ಕೆಲಸ ಮಾಡಬೇಕು, ಇಂಥ ಕತೆ ಹೇಳಬೇಕು ಆ ಥರ ಇಲ್ಲ. ಒಂದಷ್ಟು ಕತೆಗಳಿದೆ ನನ್ನೊಳಗೆ, ಅದರದ್ದು ಬರೆದಿಟ್ಕೊಂಡಿದ್ದೀನಿ. ಆ ಕತೆಗಳನ್ನ ಹೇಳಬೇಕು ಅಷ್ಟೇ. ನೋಡಿ, ಇವಾಗ ಐ ಆಮ್ 40 years ನನಗಿವಾಗ. ಸೊ ಇನ್ನೊಂದು 20 ವರ್ಷ ಕೆಲಸ ಮಾಡ್ಬೋದಾ? ರೈಟ್. ದೈಹಿಕವಾಗಿ ಆರೋಗ್ಯ ಇರೋವರೆಗೂ ಕೆಲಸ ಮಾಡ್ಬೋದು. ಅದಾದಮೇಲೂ ಆರೋಗ್ಯ ಇದ್ದರೆ ಸಿನಿಮಾ ಮಾಡೋಣ. ಬಟ್ ಆಯಾ ಏಜಿಗೆ ತಕ್ಕಂಗೆ ಒಂದು ಡಿಫ್ರೆಂಟ್ ಮೆಚುರಿಟಿ ಬರುತ್ತೆ. ಆಯಾ ಮೆಚುರಿಟಿಗೆ ತಕ್ಕಂಗೆ ಕತೆಗಳು ಹೇಳಬೇಕಾಗತ್ತೆ ಅಲ್ವಾ? ಸೊ ಈಗಾಗಲೇ ನಾನು ಬರೆದಿಟ್ಕೊಂಡಿರೋದು ನನ್ನ ಈ 40 ವರ್ಷದ ಜರ್ನಿ ಕಥೆಗಳು ಅಲ್ವಾ? ಸೊ ಈ ಕಥೆಗಳನ್ನ ನಂಗೆ 50 ಆದಮೇಲೆ ನನಗೆ ಹೇಳಬೇಕು ಅನ್ಸೋದಿಲ್ಲ ಮೋಸ್ಟ್ಲಿ. ಯಾಕಂದರೆ ನನಗೆ ವಯಸ್ಸಾಗಿರುತ್ತೆ, ಬೇರೆ ಥರನೇ ನಾನು ಪ್ರಪಂಚ ನೋಡ್ತಿರ್ತೀನಿ. ಸೊ ಆಯಾ ಏಜಿಗೆ ತಕ್ಕ ಹಾಗೆ ಕತೆಗಳನ್ನ ಹೇಳಿ ಎಷ್ಟಾಗುತ್ತೋ ಅಷ್ಟು ಹೇಳಿ ಸತ್ತೋಗ್ಬಿಡ್ಬೇಕು ಅಷ್ಟೇ. ನನಗೆ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅನ್ನೋ ದೊಡ್ಡ ಕನಸುಗಳು. ನಾನು ಮಾಡೋ ಕಥೆ ನನಗೆ ಇವಾಗ ಅದೇ ಲವ್ ಸ್ಟೋರಿ ಮಾಡಿದಾಗ ಸಾವಿರಾರು ಜನ ಮೆಸೇಜ್ ಹಾಕಿದ್ರು, ಲಕ್ಷ ಅಂತಲೂ ಹೇಳ್ಬೋದು ಮೆಸೇಜ್ ಹಾಕಿದ್ರು. ಹೇಗೆ ಆ ಕತೆ ಅವ್ರಿಗೆ ಹೆಲ್ಪ್ ಮಾಡ್ತು ಜೀವನದಲ್ಲಿ, ಹೇಗೆ ಅವ್ರಿಗೆ ಅವ್ರ ಅಪ್ಪ ಅಮ್ಮಂಗೆ ಅವ್ರ ಬಗ್ಗೆ ಹೇಳೋದಕ್ಕೆ ಹೆಲ್ಪ್ ಆಯಿತು, ಅವ್ರಿಗೆ ಪ್ರೀತಿ ಸಿಕ್ತು, ಈ ಥರ ಸಾವಿರಾರು ಲಕ್ಷಾಂತರ ಮೆಸೇಜ್ ಬಂತು. ಗಂಟು ಮುಟ್ಟೆ ಮಾಡಿದಾಗ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ರು, ನನ್ನ ಕಥೆನ ಹೇಳಿದ್ದಕ್ಕೆ ಥ್ಯಾಂಕ್ಸ್, ಒಂದು ರೆಪ್ರೆಸೆಂಟೇಷನ್ ಸಿಕ್ತು. ಸುಮಾರು ಮೆಸೇಜಸ್. ನನಗೆ ಅದೇ ಆಸ್ಕರ್, ಆ ಮೆಸೇಜ್ಗಳೇ ಆಸ್ಕರ್. ಸೊ ನಾನು ಮಾಡೋ ಕತೆ ಈ ಥರ ಯಾರೋ ಒಬ್ಬರು ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದಾಗ್ಲೋ ಅಥವಾ ನಾಳೆ ದಿವಸ OTTಲಿ ಬಂದಾಗ ನೋಡಿದಾಗ್ಲೋ ಅವ್ರಿಗೇನೋ ಆಗತ್ತಲ್ವಾ, ಆ ಒಂದು ಭಾವದಲ್ಲಿ ನಾನು ಉಳ್ಕೋತೀನಿ ಅವ್ರ ಜೊತೆ. ನನಗೆ ಅದು ಬರೋ ಅವಾರ್ಡ್ ನನ್ನ ಕಬೋರ್ಡಲ್ಲಿ ಕೂತ್ಕೊಳ್ಳುತ್ತೆ ಅಷ್ಟೇ. ಬಟ್ ಆ ಭಾವದಲ್ಲಿ ಅವ್ರ ಜೊತೆ ಒಂದು ಕನೆಕ್ಷನ್ ಆಗುತ್ತಲ್ಲ, ಅದು ಮುಖ್ಯ ನನಗೆ. ಸೊ ಮನುಷ್ಯತ್ವ ಹಾಗೆ ಬೆಳೆಯೋದು ಅನಿಸುತ್ತೆ, ಮಾನವೀಯತೆ ಹಂಗೆ ಬೆಳೆಯೋದು. ಒಬ್ಬರ ಕತೆ ಇನ್ನೊಬ್ಬರಿಗೆ ಟಚ್ ಆಗಬೇಕು, ಆ ಕಥೆಯಿಂದ ಅವ್ರಿಗೇನೋ ಒಂದು ಸಿಗಬೇಕು. ಅದರಿಂದ ನಾವೆಲ್ಲರೂ ಹಾಗೆ ತಾನೆ, ಯಾವುದೋ ಕತೆ ನೋಡಿ ನಮಗೇನೋ ಆಯಿತು, ನಾವು ಇಲ್ಲಿವರೆಗೂ ಬಂದು ಕೂತಿದ್ದೀವಿ. ಸೊ ಹಾಗೆ ನಾವು ಹೇಳೋ ಕತೆಗಳು ಇನ್ನೊಬ್ಬರಿಗೆ ಏನೋ ಮಾಡಿ ಅದು ಮುಂದೆ ಕರ್ಕೊಂಡು ಹೋಯ್ತು ಅವ್ರ ಜೀವನದಲ್ಲಿ ಅಂದರೆ